200 ಯೂನಿಟ್ ವಿದ್ಯುತ್ ಉಚಿತ ನೀಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಗೃಹ ಬಳಕೆ ವಿದ್ಯುತ್ಗೆ ಹೆಚ್ಚುವರಿ ಬಿಲ್ ವಸೂಲಿ ಮಾಡುವುದರ ಜೊತೆಗೆ ರೈತರ ಪಂಪ್ ಸೆಟ್ಗಳಿಗೆ ಡಿಜಿಟಲ್ ಮೀಟರ್ ಮೂಲಕ ವಿಧಿಸುತ್ತಿರುವ ವಿದ್ಯುತ್ ಶುಲ್ಕ ಪದ್ಧತಿಯನ್ನು ಕೂಡಲೇ ಕೈಬಿಡಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಇಲಾಖೆಯ ಉಪವಿಭಾಗೀಯ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಬೆಸ್ಕಾಂ ಎಎಇ ಸೋಮಶೇಖರ್ ಮೂಲಕ ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ ಮಾತನಾಡಿ, ಉಚಿತ ವಿದ್ಯುತ್ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ರಾಹಕರು ಬಳಕೆ ಮಾಡುತ್ತಿರುವ ಗೃಹ ವಿದ್ಯುತ್ ದರವನ್ನು ನಿರಂತರವಾಗಿ ಏರಿಕೆ ಮಾಡಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುವುದರ ಜೊತೆಗೆ ಹೆಚ್ಚುವರಿ ಶುಲ್ಕ ವಿಧಿಸಿ ಯದ್ವಾ ತದ್ವಾ ವಿದ್ಯುತ್ ಬಿಲ್ ಬರೆ ಎಳೆಯುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನ ಬದಲಾಯಿಸಿಕೊಳ್ಳಬೇಕಾಗಿದೆ. ಡಿಜಿಟಲ್ ಮೀಟರ್ ಅಳವಡಿಸಲು ಜನಸಾಮಾನ್ಯರಿಂದ 9 ರಿಂದ 11 ಸಾವಿರ ರು ವಸೂಲಿ ಮಾಡುತ್ತಿದ್ದಾರೆ. ಕಳೆದ 5 ತಿಂಗಳಿನಿಂದ ರೈತರ ಪಂಪ್ ಸೆಟ್ಗಳಿಗೂ ವಿದ್ಯುತ್ ಬಿಲ್ ವಸೂಲಿ ಮಾಡಲು ಬೆಸ್ಕಾಂ ಇಲಾಖೆಯ ಮೀಟರ್ ರೀಡರ್ಸ್ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ 200 ಯೂನಿಟ್ ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ಪೂರೈಸಬೇಕು ಎಂದು ಪ್ರತಿಭಟನೆ ನಡೆಸಿ ಇಂಧನ ಸಚಿವರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಕೆಪಿಆರ್ಎಸ್ ಸಂಘಟನೆ ತನ್ನ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಸರ್ಕಾರಿ ಕಚೇರಿಗಳಿಗೆ ಕಳ್ಳ ವಿದ್ಯುತ್ ಪಡೆದುಕೊಂಡಿರುವ ಬಗ್ಗೆ ಮಾಧ್ಯಮದವರ ಬೆಳಕು ಚೆಲ್ಲುವವರೆಗೂ ಅಲ್ಲಿ ಕೆಲಸ ಮಾಡುವ ಇಂಜಿನಿಯರ್, ಲೈನ್ ಮ್ಯಾನ್, ಮೀಟರ್ ರೀಡರ್ ಏನು ಮಾಡ್ತಿದ್ರಿ ಎಂದು ಕೇಳಿದ್ದಾರೆ. ಅವರ ವಿರುದ್ಧ ಏನು ಕ್ರಮ ಜರುಗಿಸಿದ್ದೀರಾ ಎಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಡಿಸಿ ಶ್ರೀನಿವಾಸ್, ಎಂಪಿ ಮುನಿವೆಂಕಟಪ್ಪ, ಎಂಎನ್ ರಘುರಾಮರೆಡ್ಡಿ, ಜಿ ಕೃಷ್ಣಪ್ಪ, ಅಶ್ವತ್ಥಪ್ಪ, ಎಸ್ಎಫ್ಐ ಸೋಮಶೇಖರ್, ರಾಮಲಿಂಗಪ್ಪ, ಜಿ ಸೋಮಶೇಖರ್, ರಾಮಾಂಜಿ, ಜಿ ಮುಸ್ತಫಾ, ಕೆ ಮುನಿಯಪ್ಪ, ಅಬೂಬಕರ್, ರಮಣಪ್ಪ, ಸೋಮಶೇಖರ್ ರೆಡ್ಡಿ, ಗೂಳೂರು ಚೆನ್ನಪ್ಪಯ್ಯ, ನರಸಿಂಹಾರೆಡ್ಡಿ, ಮುನಿಚಂದ್ರ, ವೆಂಕಟರಾಮರೆಡ್ಡಿ, ಲಕ್ಷ್ಮಣ ಮತ್ತಿತರರು ಇದ್ರು. ಗೋಪಾಲ್ ರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಅವರೇನು ತಂದುಕೊಂಡು ಹಾಕ್ತಾರೆ. ಈಗ ಬಡಬಗ್ಗರು ಇವತ್ತು ರೈತರಿಗೆ ಬೆಲೆ ಇಲ್ಲ. 100ಕ್ಕೆ 80% ರೈತರು ಇವತ್ತು ಬೆಲೆ ಇಟ್ಟಿಲ್ಲ. ಬಡ ತಾಲೂಕಾಗಿದೆ ಇದು. ಶಾಸಕರಿಗೆ ಗಮನ ಇಲ್ಲ, ಅಧಿಕಾರಿಗಳಿಗೆ ಗಮನ ಇಲ್ಲ. ನೀವೆಲ್ಲ ಇದು ಜನಸ್ಪಂದನ ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ಅವ್ರ ಜೊತೆ ಹೂನಾರ ಹಾಕ್ತೀರಿ, ಹೂನಾರ ಹಾಕ್ಸ್ಕೊಂತೀರಿ, ಬರ್ತೀರಿ. ಸಾಮಾನ್ಯ ಜನ ಇವತ್ತು ಕೂಲಿಕಾರರು, ರೈತರು, ದಲಿತರು ಬಿಲ್ ಕಟ್ಟಕ್ಕೆ ಆಗ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಲೂಟಿ ಮಾಡ್ತಕ್ಕಂಥದ್ದು ಇವತ್ತು ಏನು ನೀವು ಕೈ ಹಾಕ್ತಿದ್ದೀರಿ, ಅದನ್ನು ಕೈ ಹಾಕೋದನ್ನು ಬಿಡ್ಬೇಕು. ಯಾಕೆ ನಾವು ದುಡ್ಡು ಕೊಟ್ಟಿರ್ತಕ್ಕಂಥ ಮೀಟರ್ಗಳನ್ನು ನೀವೇ ಹಾಕಿರ್ತಕ್ಕಂಥ ಮೀಟರ್ಗಳನ್ನು ಬದಲಾವಣೆ ಮಾಡ್ತೀರಿ. ನಿಮ್ಮ ಇಷ್ಟ ಬಂದಂಗೆ ಕಾನೂನು ಈಗೇನಾಗಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಅವ್ರ ಇಷ್ಟ ಬಂದಂಗೆ ಕಾನೂನುಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದನ್ನು ಕೈ ಬಿಡಬೇಕು. ಮತ್ತೆ ಸ್ಮಾರ್ಟ್ ಮೀಟರ್ ಬಗ್ಗೆ ಕ್ಲೀನ್ ಆಗಿ ಇವತ್ತಾದರೂ ನೀವು ಹೇಳ್ಬೇಕು. ಅದರಿಂದ ಏನೇನಾಗುತ್ತೆ ಎಂತ ಅಂತೇಳಿ ನೀವು ಮಾತಾಡಬೇಕು. ಯೂನಿಟ್ ಫಿಕ್ಸು, ಅದು ಗಣತಿ ಎಷ್ಟಾದರೂ ಬರ್ಬೋದು. ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಅದರಲ್ಲಿ ಎಷ್ಟು ಬಂದರೆ ಎಷ್ಟು ಬಳಕೆ ಮಾಡಿದ್ರು ಅದನ್ನು ಹಾಕ್ಬೋದಲ್ಲ. ಫ್ರೀ ಅಂತೂ ಇಲ್ಲ. ಖಾಸಗೀಕರಣ ಬೇಡವೇ ಬೇಡ, ವಿದ್ಯುತ್ ಖಾಸಗೀಕರಣ ಬೇಡವೇ ಬೇಡ, ವಿದ್ಯುತ್ ಚಾರ್ಜಸ್ ನಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿರತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯುತ್ ಚಾರ್ಜಸ್ ನಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿರತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ವಾಪಸ್ಸಾಗಲಿ.